ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ 119 ಕೀರ್ತನೆಗಳು 72 ವಚನ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ದೇವರ ವಾಕ್ಯವು ವಿಶೇಷವಾಗಿ ಸಂತೋಷವನ್ನು ಉಂಟು ಮಾಡುವ ವಿಷಯವಾಗಿದೆ. ಹುಟ್ಟಿದ ಮಗು ಆಸಕ್ತಿಯಿಂದ ಹಾಲನ್ನು ಕುಡಿಯುವ ಹಾಗೆ ವಾಕ್ಯಗಳನ್ನು ಆಳವಾಗಿ ಕುಡಿಯುವವರು ಅದರಿಂದ ಬಹಳವಾಗಿ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಾಕ್ಯದಿಂದ ಉಂಟಾಗುವ ಸಂತೋಷವನ್ನು ಅನುಭವಿಸದಂತೆ ಸತ್ಯವಲ್ಲದ ಅನೇಕ ಸುಖಾನುಭವಗಳನ್ನು ಸೈತಾನನು ಸೃಷ್ಟಿ ಮಾಡಿದ್ದಾನೆ. ಅವುಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯು ಕೂಡ ಒಂದಾಗಿದೆ. ಅನೇಕರು ಚಿನ್ನ ಬೆಳ್ಳಿಯ ಹೊಳಪು ಮತ್ತು ಲಾವಣ್ಯಗಳಿಂದ ತಮ್ಮ ಕಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾರೆ. ಇದರಿಂದ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಬೇರೆ ಬೇರೆ ಕೋನಗಳಿಂದ ದೇವರ ವಾಕ್ಯವನ್ನು ನೋಡಿದ ದಾವೀದನು, ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು ಎಂದು ಹೇಳುತ್ತಾನೆ. ಹರಟೆ ಹೊಡೆಯುವುದು, ಕಿಲಕಿಲ ನಗುವುದು ನಿನ್ನನ್ನು ದೇವರ ವಾಕ್ಯದಿಂದ ದೂರ ತೆಗೆದುಕೊಂಡು ಹೋಗುವ ಮತ್ತೊಂದು ವಿಷಯವಾಗಿದೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು ಎಂದು ಕೀರ್ತನೆ 1:1-2 ನೋಡುತ್ತೇವೆ. ಸ್ನೇಹಿತರೊಡನೆ ಹರಟೆ ಮಾತಿನಲ್ಲಿ ಮತ್ತು ತಮಾಷೆ ಮಾಡುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತೆ ನಿನ್ನನ್ನು ಪ್ರೇರೇಪಿಸುವುದು ಸೈತಾನನ ಅತಿ ಚಾಣಕ್ಯ ವಂಚನೆಯಾಗಿದೆ. ಏಕೆಂದರೆ ಅದು ನಿನ್ನನ್ನು ಕೊರತೆಗೆ ನಡೆಸುತ್ತದೆ. ಸೈತಾನನು ನೀನು ದೇವರ ವಾಕ್ಯವನ್ನು ಪ್ರೀತಿಸದಂತೆ ಮಾಡಲು ಕುಟಿಲ ತಂತ್ರದಿಂದ ನೀನು ವ್ಯರ್ಥ ಆಲೋಚನೆಗಳಲ್ಲಿ, ಅಂದರೆ ಹಗಲುಗನಸು ಕಾಣುವುದು, ಬೇಡವಾದ ಕಲ್ಪನೆಗಳನ್ನು ಮಾಡುವುದು, ಇಂತಹ ವಿಷಯಗಳಲ್ಲಿ ನಿನ್ನನ್ನು ತೊಡಗಿಸಲು ಪ್ರಯತ್ನಿಸುತ್ತಾನೆ. ಕೀರ್ತನೆಗಾರನು, ಚಪಲಚಿತ್ತರನ್ನು ದ್ವೇಷಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನೆ. ಸವಿ ತಿನಿಸುಗಳ ಮೇಲೆ ಪ್ರೀತಿ, ಸವಿಯಾದ ಊಟಗಳು ಸಹ ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಅಡ್ಡಿಯಾಗಿ ನಿಂತುಕೊಳ್ಳಬಹುದು. ಆದ್ದರಿಂದ ಯೋಬನು ಆತನ ಬಾಯಿಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಮನಸ್ಸಿನಲ್ಲಿ ಭಾವನೆಗಳನ್ನು ಕೆರಳಿಸುವ ಆಹ್ಲಾದಕರವಾದ ದೃಶ್ಯಗಳು, ಸಿನಿಮಾ, ನಾಟಕ ಮುಂತಾದವುಗಳನ್ನು ನೋಡುವುದು ನಿನಗೆ ದೇವರ ವಾಕ್ಯದ ಮೇಲಿರುವ ಆಸೆಯನ್ನು ಕಸಿದುಕೊಳ್ಳುತ್ತದೆ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು ಎಂದು ಕೀರ್ತನೆಗಾರನು ಪ್ರಾರ್ಥಿಸುತ್ತಾನೆ. ಈ ಕಡೆಯ ದಿವಸಗಳಲ್ಲಿ ನಾವು ಸತ್ಯವೇದವನ್ನು ಓದುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ಆಸಕ್ತಿಯಿಂದ ಇರಬೇಕು. ಇದರಿಂದ ದೇವರು ಯಾವುದೇ ಅಪಾಯಗಳು ಬರದಂತೆ, ಯಾವುದೇ ರೋಗಗಳು ಬರದಂತೆ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ನಡೆಸುವರು.